करते करते ಈಗ ಗೊತ್ತಿಲ್ಲ ನಮಗೆ ಇನ್ನೂ ಏನಾಗಿದೆ ಅಂತ ಸುದ್ದಿ ಗೊತ್ತಿಲ್ಲಪ್ಪ. ಇಲ್ಲ 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 ನಾ ಒಟ್ಟಿ ಚಿನ್ನದು ಸಿಕ್ಕಿದ್ದಾರೆ ಏನು ಪೆಟ್ಟಾಗಿದೆ ಎಲ್ಲಿ ಅಂತ ನಮಗ್ ಗೊತ್ತಿಲ್ಲ. ನಾನು ಬೆಂಗಳೂರಿಂದ ನಾವು ಪ್ರಯಾಗ್ರಾಜ್ ನೋಡಬೇಕು, ಸಂಗಮದಲ್ಲಿ ಸ್ನಾನ ಮಾಡಬೇಕು ಅಂದ್ಬಿಟ್ಟು ನಾವು ನಿನ್ನೆ ಬೆಳಗ್ಗೆ ಬೆಂಗಳೂರಿಂದ ನಾನು ನಮ್ಮ ಸಿಸ್ಟರ್ನ ಕರ್ಕೊಂಡು ನಾನು ಬೆಂಗಳೂರಿಂದ ಪ್ರಯಾಗ್ರಾಜ್ ಬಂದೆ. ಆದರೆ ಇಷ್ಟೊಂದು ಜನ ನಾನು ಎಲ್ಲೂ ನೋಡಿಲ್ಲ, ಇಷ್ಟು ಕೋಟಿಗಟ್ಟಲೆ. ಬಟ್ ಇಲ್ಲಿ ಎಲ್ಲ ಫೆಸಿಲಿಟಿ ಮಾಡಿದ್ದಾರೆ ಅಂತ ನೋಡಿದ್ರೆ ಇಲ್ಲಿ ಯಾವ ಫೆಸಿಲಿಟಿನೂ ಇಲ್ಲ. ಮತ್ತು ಯಾವುದೋ ಒಂದು ವೆಹಿಕಲ್ಗಳಿಲ್ಲ, ಯಾವುದು ಮೂಮೆಂಟೇ ಇಲ್ಲ. ಒಂದು 20-22 ಕಿಲೋಮೀಟ್ರ್ ನಡಿಬೇಕು. ಆದರೂ ಕೂಡ ನಡ್ಕೊಂಡು ನಾನು ತೊಂದರೆಯಿಂದ ನಾನು ಬಂದೆ. ಆದರೂ ನಾನಂತೂ ಹೋಗಿ ನೋಡಿಕೊಂಡು ಇದು ಸಂಗಮ ನೋಡ್ಕೊಂಡು ಸ್ನಾನ ಮಾಡ್ಕೊಂಡು ಬಂದೆ. ಆದರೆ ನಮ್ಮ ಸಿಸ್ಟರ್ನ ನಾನು ಕರ್ಕೊಂಡು ಹೋಗೋಕ್ಕಾಗಿಲ್ಲ, ಯಾಕಂದರೆ ಅಷ್ಟು ಕೋಟಿಗಟ್ಟಲೆ ಜನ ಇದ್ದಾರೆ. ಅಲ್ಲಿ ಹೋಗಿ ನೋಡಿದ್ರೆ ಎಲ್ಲ ಕಾಲು ತುಳಿತಿದ್ರೆ ಸುಮಾರು ಜನ ಎಲ್ಲ ಗಾಯಗಳಾಗಿ ಬಿದ್ದೋದ್ರೆ ಅದು ನೋಡಿಬಿಟ್ಟು ನಮ್ಮ ಸಿಸ್ಟರ್ನ ಕರ್ಕೊಂಡು ಹೋಗೋಕ್ಕಾಗಿಲ್ಲ. ಅವ್ರ ಹೋಟ್ಲಲ್ಲಿ ಬಿಟ್ಬಿಟ್ಟು ನಾನು ನೋಡ್ಕೊಂಡು ಬಂದಿದ್ದೆ. ಆದರೂ ಕೂಡ ನನಗೆ ಕಾಲೆಲ್ಲ ನನಗೆ ಏಟಾಗಿ ಕಾಲಿಗೆಲ್ಲ ಬಿದ್ದು ಕಾಲೆಲ್ಲ ಏಟಾಗಿ ನಾನು ಹಾಸ್ಪಿಟ್ಲಲ್ಲಿ ನಾನು ಹೋಗ್ಬಿಟ್ಟು ಮೆಡಿಸಿನ್ ತಗೊಂಡು ನಾನು ಈಗ ಬಂದೆ. ಆದರೆ ನನಗೆ ಇಲ್ಲಿ ನಾನು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಂತ ಬಂದಾಗ ನನಗೆ ಪೊಲೀಸವ್ರನ್ನ ಕೇಳಿದ ಅಡ್ರೆಸ್ ಅವರು ನನಗೆ ರಾಂಗ್ ಅಡ್ರೆಸ್ ಹೇಳಿದ್ರು, ಆಪೋಸಿಟ್ ಅಡ್ರೆಸ್ ಹೇಳಿದ್ರು ನಮಗೆ. ನಾನು ಅಲ್ಲಿಂದ ನಡ್ಕೊಂಡು ಬಂದಿರೋ ಒಂದು 10 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಪ್ರಯಾಗ್ರಾಜ್ ರೈಲ್ವೆ ಸ್ಟೇಷನ್ ಎಲ್ಲ ಇದ್ದರೆ ಯಾವುದೋ ನಾನಿ ಸ್ಟೇಷನ್ ತೋರಿಸಿದ್ದಾರೆ. ಅದು ನೋಡಿದ ತಕ್ಷಣ ಇಲ್ಲಿ ಬಂದು ಕೇಳಿದೆ ಯಾರನ್ನೋ, ಯಾಕೆ ಸರ್ ಈ ಕಡೆ ಬಂದ್ರಿ, ನೀವು ಅಲ್ಲೇ ಹೋಗ್ಬೋದಾಗಿತ್ತಲ್ಲ, ಅದು ಇನ್ನೂ ಇಲ್ಲಿಂದ 15-20 ಕಿಲೋಮೀಟರ್ ಐತೆ, ನೀವು ಹಿಂದೆ ಹೋಗ್ಬೇಕಾಗುತ್ತೆ ಅಂತ ಕೇಳಿದಾಗ ಇಲ್ಲಿ ಲೋಕಲ್ ಅವರು ಪಾಪ ಇವರೆಲ್ಲ ಲೋಕಲ್ ನಾ ಕೇಳ್ಕೊಂಡಾಗ ಅವ್ರು ನನಗೆ ಹೆಲ್ಪ್ ಮಾಡಿದ್ರು. ನನಗೆ ಕರೆಕ್ಟಾಗಿ ಕರ್ಕೊಬಂದು ರೈಲ್ವೆ ಸ್ಟೇಷನ್, ನಾನೇ ರೈಲ್ವೆ ಸ್ಟೇಷನ್ಗೆ ತಗೊಬಂದು ನನಗೆಲ್ಲ ಪಾಪ ಈ ಥರ ಇದೆ ಬಂದು ತಗೊಬಂದು ತೋರಿಸಿದ್ದೆ. ನಿಜವಾಗಿ ಇಲ್ಲಿ ಇರ್ತಕ್ಕಂಥ ಲೋಕಲ್ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳು. ಅದು ನಮ್ಮ ಸಿಸ್ಟರ್ ಬಂದು ಹಾರ್ಟ್ ಪೇಷಂಟ್, ಆದರೂ ಕೂಡ ನಾನು ಅವ್ರಿಗೋಸ್ಕರ ನಾನು ಬಂದಿದ್ದೆ ಇವ್ರಿಗೆ ಸಂಗಮಕ್ಕೆ ಸ್ನಾನ ಮಾಡಿಸ್ಬೇಕಂದ್ರೆ ಅವರಿಗೆ, ಆದರೂ ಅವರು ನೋಡೋಕ್ಕಾಗಿಲ್ಲ. ಅದಕ್ಕೆ ನಾನು ಜನಕ್ಕೆ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಇಲ್ಲಿ ಬಂದು ಇಲ್ಲಿ ಪ್ರಾಣ ಕಳ್ಕೊಳ್ಳೋದು ಬೇಡ, ದಯವಿಟ್ಟು ಅಲ್ಲೇ ಇರೋ ದೇವರು ಎಲ್ಲಿದ್ರು ಅಲ್ಲೇ ಇರ್ತಾನೆ ಅಂತ. ಪ್ರಯಾಗ್ರಾಜ್ನಲ್ಲಿ ನಡೆತಿರ್ತಕ್ಕಂತಹ ಮಹಾಕುಂಭಮೇಳದಲ್ಲಿ ಇವತ್ತಿನ 29ನೇ ತಾರೀಕಿಗೆ ಇರತಕ್ಕಂತಹ ಮೌನಿ ಅಮಾವಾಸ್ಯೆ ದಿನ ಆಗಿರ್ತಕ್ಕಂಥ ಕಾಲ್ತುಳಿತದಲ್ಲಿ ಅನೇಕ ಜನ ತೀರೋಗಿದ್ದಾರೆ ಅಂತ ವಿಷಯ ಗೊತ್ತಾಗಿದೆ. ಆದರೆ ಅದಕ್ಕಿಂತನೂ ಇವತ್ತು ಬಂದಿರತಕ್ಕಂತಹ ಕೋಟ್ಯಾಂತರ ಜನ ಭಕ್ತರಿಗೆ ಎಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಕ್ಕೆ ಅವಕಾಶ ಮತ್ತು ಯಾರಿಗೆ ಅಲ್ಲಿ ಅವಕಾಶ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅವರಿಗೆಲ್ಲರಿಗೂ ಸಹ ಗಂಗಾ ತಟದಲ್ಲಿ ಸ್ನಾನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಾಗಾಗಿ ಯಾರು ವಿಚಲಿತರಾಗುವಂತಹ ಅವಶ್ಯಕತೆ ಇಲ್ಲ ಮತ್ತು ಯಾರು ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಕರ್ನಾಟಕದಿಂದ ಮತ್ತು ಇಡೀ ಭಾರತ ದೇಶದಿಂದ ಅತಿ ಹೆಚ್ಚಿನ ಭಕ್ತಾದಿಗಳು ಬಂದು 144 ವರ್ಷಕ್ಕೆ ನಡೆಯುವಂತಹ ಈ ಕುಂಭಮೇಳದಲ್ಲಿ ಭಾಗವಹಿಸಿ ಎಲ್ಲರೂ ಸಹ ಮಿಂದೆದ್ದು ತಮ್ಮ ದೋಷಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ.